ನೀನಿನ್ನೂ ಸತ್ತಿಲ್ವಾ? ಇಷ್ಟೊಂದು ಪ್ರಾಣ ತೆಗೆದ್ರು ಸಾಕಾಗಿಲ್ವಾ? ಇನ್ನೂ ಯುದ್ಧಗಳು ಮಾಡಿ ಇಡೀ ಪ್ರಪಂಚನೇ ನಾಶ ಮಾಡಬೇಕು ಅಂತ ಇನ್ನೂ ಬದುಕಿದ್ಯಾ? ಕತ್ತಿ ಬೀಸಿ ರಕ್ತ ಹರಿಸಿ ಯುದ್ಧ ಮಾಡೋದು ನಾಶ ಮಾಡಕ್ಕಲ್ಲ. ಉದ್ಧಾರ ಮಾಡಕ್ಕೆ. ಅಲ್ಲಿ ಬೀಳೋ ಹೆಣಗಳು ಕೂಡ ಉಪಯೋಗಕ್ಕೆ ಬರ್ತವೆ. ಬೇಕಿದ್ರೆ ರಣಹದ್ದುಗಳನ್ನ ಕೇಳು. ಹಾಗಾದ್ರೆ ನೀನು ಯಾರು ತಡೆಯಕ್ಕಾಗಲ್ಲ ಅನ್ಕೊಂಡಿದ್ಯಾ? ಎತ್ತರವಾಗಿರೋ ಕೋಟೆ ಕಟ್ಟಬೇಕು ಅಂದ್ರೆ ಮೊದಲು ಆಳವಾಗಿರೋ ಹಳ್ಳ ತೋಡ್ಬೇಕಾಗುತ್ತೆ. ನನ್ನ ಈ ಸಾಮ್ರಾಜ್ಯದ ತಳಾದಿನ ನೀನೇನಾದ್ರೂ ತೋಡಿದ್ರೆ ಅಲ್ಲಿ ಕಲ್ಲುಗಳಲ್ಲ, ನನ್ ತಡಿಯೋಕ್ ಬಂದವ್ರ ತಲೆ ಬುರುಡೆಗಳು ಸಿಗುತ್ತೆ. ಅವನು ತಡಿತಾನೆ. ನಮ್ ದೇವ್ರು ತಡಿತಾನೆ. ಕೇಳಿದ್ದೀನಿ ರಾಕಿ, ಅವನನ್ನು ನಾನೇ ಹೊಸ್ಕಾಕ್ಬಿಡ್ತೀನಿ. ನಾನೊಂದು 5 ಅಡಿ 50 kg ಇರ್ತೀನ. ನಾನೊಬ್ನೇ ನಿನ್ ಸೇನೆನ ತಡೆದು ನಿನ್ ಕೈ ನಡ್ಗೋ ಹಾಗೆ ಮಾಡಿದೀನಿ ಅಂದ್ರೆ ಅವನ್ ನಿನಗೇನ್ ಮಾಡ್ತಾನೆ ಅಂತ ಯೋಚನೆ ಮಾಡ. ಒಂದೊಂದೇ ಎಲೆ ಕೀಳ್ತಾ ಕೂತ್ರೆ ಟೈಮ್ ಹಿಡಿಯುತ್ತೆ. ಬುಡದ ಸಮೇತ ಕಿತ್ತಾಗಬೇಕು. ನಿನ್ನ ದೇವ್ರ ದೇಹದಿಂದ ರಕ್ತ ಬರುತ್ತಲ್ವಾ? ಹತೀರ ಬೆಟ್ಟಗಳನ್ನೇ ಬಗ್ಗಿಸ್ತಾನೆ ಅಂತ ಹೇಳ್ತಾ ಇದ್ರು. ಮೊದಲು ನಿನ್ ಗರಡನಿಂದ ಬಚ್ಚಿಟ್ಕೋತಾ ಇದ್ದೆ. ಈಗ ರಾಕಿಯಿಂದ KGF ಅಲ್ಲಿ 25 ವರ್ಷದಲ್ಲಿ ನಾವು ಎತ್ತಿದ ಬಂಗಾರ ನಾನು 2 ವರ್ಷದಲ್ಲಿ ಎತ್ಬಿಟ್ಟಿದ್ದಾನೆ. ಅಲ್ಲೇನ್ ನಡೀತಾ ಇದೆ, ಅಲ್ಲಿನ ಸೆಕ್ಯೂರಿಟಿ ಹೆಂಗಿದೆ, ಆ ಜಾಗ ಹೆಂಗ್ ಕಾಣುತ್ತೆ ಅಂತಾನು ಏನೂ ಗೊತ್ತಿಲ್ಲ. ಆದ್ರೆ ಅವ್ನು KGF ಅಲ್ಲಿ ಈಗ ಯಾರು ಹೆಜ್ಜೆ ಹಾಕಕ್ಕಾಗಲ್ಲ ಅಂತಾನು ಗೊತ್ತು. ನೀನಿರ್ಬೇಕಾಗಿ ಜಾಗದಲ್ಲಿ ಅವ್ನು ಕೂತ್ ಬೆರಿತಾ ಇದ್ದಾನೆ. ನೀರಲ್ಲಿ ಯಾವ್ದೋ ಅವ್ನು ಗೋಯಲ್ಲಿ ಬಚ್ಚಿಟ್ಕೊಂಡು. ಮೆತ್ತಿಗೆ ಹೇಳು, ತಲೆ ಹೊಡೆದೋಗ್ತಾ ಇದೆ. ಸರಿಯಾಗಿ ಹೇಳ್ದೆ ನೀನು. KGF ಅಲ್ಲಿ ಈಗ ಯಾರು ಹೆಜ್ಜೆ ಇಡಕ್ಕೂ ಆಗಲ್ಲ. ವಾನರ್ ಮತ್ತೆ ಅವನ್ ಗಾರ್ಡ್ಸು ರಾಕಿ ಮೇಲೆ ನೆರಳು ಸಹ ಬೀಳಕ್ ಬಿಡಲ್ಲ. ಅವನ್ ಬ್ಯಾರಕ್ಸ್ ಅಲ್ಲಿ ಹೆಚ್ಚು ಗಾರ್ಡ್ಸು ಮತ್ತೆ ಆಮ್ನಿಷನ್ ಇರುತ್ತೆ. ಕಷ್ಟ ಇದೆ, ಆದ್ರೆ ಅಲ್ಲೇ ಅವನ್ನ ಹೊಡಿತೀನಿ ಎಲ್ಲಾರ ಮುಂದೆ. ಅದೇ ಮೈನ್ಸ್ ಅಲ್ಲಿ. ಅಲ್ಲಿಗೆ ಹೋಗೋಕೆ 2 ದಾರಿ ಇದೆ. ಒಂದು ಈಸ್ಟ್ ಗೇಟ್, ಇನ್ನೊಂದು ವೆಸ್ಟ್ ಗೇಟ್. ಎರಡರಲ್ಲೂ ಸೆಕ್ಯೂರಿಟಿ ಜಾಸ್ತಿ ಇರುತ್ತೆ. ನಮ್ಗೆ 3ನೇ ದಾರಿ ಬೇಕು. ಮೈನ ಗಿತಾ ಎಷ್ಟೋ ಕಿಲೋಮೀಟರ್ ಉದ್ದ ಹೋಗುತ್ತೆ, ಸೀದಾ KGF ಆಚೆ. ಅದೇ ನಮಗ್ 3ನೇ ದಾರಿ. ಇಷ್ಟೊಂದೆಲ್ಲ ನಿನಗೇನ್ ಗೊತ್ತಾಯ್ತು? ದೊಡ್ಡ ತಪ್ಪಾಯ್ತು ನಾನು ಅವನ್ನ ಬಿಟ್ಟಿದ್ದು. ಆದ್ರೆ ಅವನ್ ಯಾವಾಗ ನನ್ನ ಬಿಟ್ಟ, ಅದೇ ಅವನ್ ಮಾಡಿದ ಕೊನೆ ತಪ್ಪು. ಯಾವುದೇ ಕಾರಣಕ್ಕೂ ಅವನು ಉಳಿಬಾರ್ದು. ಅದಕ್ಕೆ KGF ಅಲ್ಲಿ ಕಳೆದ 2 ವರ್ಷದಲ್ಲಿ ಪ್ರತಿ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿದವ್ರನ್ನ ಹಿಡಿದು ಈ ನಕ್ಷೆ ತಯಾರಿಸಿದ್ದೀನಿ. ಇವರಿಂದ ಇನ್ನೇನು ಪ್ರಯೋಜನ ಇಲ್ಲ. ಶಬ್ದ ಮಾಡಬೇಡಿ, ತಲೆ ಸಿಡಿತಾ ಇದೆ. ಬಂದೂಕ್ನ ಉಲ್ಟಾ ಹಿಡೀರೋ. ಈ ದೃಶ್ಯ ನಿನಗೆ. ನೀನೇನಾದ್ರೂ ಆ 3ನೇ ದಾರಿ ಹುಡುಕ್ಲಿಲ್ಲ, ನೀನು ಆ ಗುಂಪಲ್ಲೇ ಕೊಡ್ತೀಯ. ಅದೀರ ಬೆಟ್ಟಗಳನ್ನ ಬಗ್ಸೋದು ಬಿಟ್ಬಿಟ್ಟಿದ್ದಾನೆ. ಅವನು ಈಗ ಅದನ್ನ ಸರ್ವನಾಶ ಮಾಡ್ತಾನೆ.